ರಾಜ್ಯದಲ್ಲಿ ಎಲ್ಪಿಜಿ ಯುದ್ಧ ಕಾಂಡುವೆ ಆಗ್ತಿದೆ. ಯಾಕಂತಂದ್ರೆ ಯುದ್ಧದ ಎಫೆಕ್ಟ್ ನಿಂದ ಗ್ಯಾಸ್ ಸಿಲಿಂಡರ್ ನಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಯಗಳಾಗ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಯುದ್ಧದ ಎಫೆಕ್ಟ್ ನಿಂದ ಗ್ಯಾಸ್ ಸಿಲಿಂಡರ್ ನಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸಗಳಾಗ್ತಿದೆ. ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಹೋಟೆಲ್ ಮಾಲೀಕರು ಇನ್ನು ಆಟೋ ಚಾಲಕರು ಈಗ ಪರದಾಡ್ತಿದ್ದಾರೆ. ಸಿಲಿಂಡರ್ ಸಿಗದೆ ಸೌದೆಯ ಮೊರೆ ಹೋಗಿದ್ದಾರೆ ಹೋಟೆಲ್ನ ಮಾಲೀಕರು. ಸ್ಟಾರ್ ಹೋಟೆಲ್ಗಳಲ್ಲಿ ಅಡುಗೆಗೆ ಸೌದೆಯನ್ನ ಬಳಕೆ ಮಾಡ್ತಿದ್ದಾರೆ. ಬೆಂಗಳೂರಿನ ಐಷಾರಾಮಿ ಹೋಟೆಲ್ ಮಾಲೀಕರು ಈಗ ಗ್ಯಾಸಿನ ಬಿಸಿ ತಾಗ್ತಿದೆ ಅವ್ರಿಗೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಈಗಾಗಲೇ 11ನೇ ದಿನಕ್ಕೆ ಕಾಲಿಟ್ಟಿದೆ. ಅದರ ಎಫೆಕ್ಟ್ ಭಾರತಕ್ಕೆ ಈಗಾಗಲೇ ಬಂದು ಅಪ್ಪಳಿಸಿದೆ. ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಈಗ ಸಿಲಿಂಡರ್ ಬೆಲೆ ಒಂದು ಕಡೆ ಏರಿಕೆ ಆಗ್ತಿದ್ರೆ ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಒಂದು ಕಡೆ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಿಲ್ಲ, ಮತ್ತೊಂದು ಕಡೆಯಲ್ಲಿ ವಾಣಿಜ್ಯ ಕೆಲಸಕ್ಕೆ ಬಳಕೆ ಮಾಡುವಂತ ಕಮರ್ಷಿಯಲ್ ಸಿಲಿಂಡರ್ ಕೂಡ ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಬೆಲೆ ಏರಿಕೆಯ ಜೊತೆಯಲ್ಲೇ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಅಡಿಗೆ ಮಾಡೋದಕ್ಕಾಗ್ತಿಲ್ಲ, ಸಿಲಿಂಡರ್ಗಳ ಅವಶ್ಯಕತೆ ಇದೆ. ಒಂದು 10 ಸಿಲಿಂಡರ್ ಬೇಕಾಗಿರುವಂತ ಸ್ಥಾನದಲ್ಲಿ ನಮಗೆ ಇವಾಗ ಒಂದು 5 ಸಿಗ್ತಿದೆ. ಆ ನಿಟ್ಟಿನಲ್ಲಿ ನಾವು ಏನು ಮಾಡೋದು? 2-3 ಕೂಡ ಸಿಗೋದು ಬಹಳ ಕಷ್ಟ ಆಗ್ತಿದೆ. ಅಷ್ಟೇ ಅಲ್ಲ, ಇವತ್ತಷ್ಟೇ ನೋಡಿದ್ವಿ ಬೆಂಗಳೂರಿನ ನಾನಾ ಭಾಗದಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಇತ್ತು. ಜೊತೆಲಿ ಹೋಟೆಲ್ನಲ್ಲಿ ಅಡುಗೆ ಮಾಡಲೇಬೇಕು, ಒಂದಿಷ್ಟು ಜನ ಗೆಸ್ಟ್ ಬಂದಿರ್ತಾರೆ, ಗ್ರಾಹಕರನ್ನ ಹಾಗೆ ಕಳಿಸೋದಕ್ಕಾಗಲ್ಲ. ಹಾಗಾಗಿ ಏನು ಮಾಡೋದು ಅಂತ ಸೌದೆಯ ಮೊರೆ ಹೋಗಿದ್ರು. ಎಲ್ಲಿಂದೆಲ್ಲ ಸೌದೆ ಕಟ್ಟಿಗೆಗಳನ್ನ ತೆಗೆದುಕೊಂಡು ಬಂದು 5 ಸ್ಟಾರ್ ಹೋಟೆಲ್ನಲ್ಲಿ ಇಷ್ಟು ದಿನ ಏನು ಗ್ಯಾಸ್ ಬಳಕೆ ಮಾಡ್ತಿದ್ರು, ಈಗ ಸೌದೆ ಒಲೆಯ ಮೂಲಕವೇ ಅಡುಗೆ ಮಾಡಿ ಗ್ರಾಹಕರಿಗೆ ಫುಡ್ ಕೊಡೋದಕ್ಕೆ ಹೋದ್ರು. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಆಟೋ ಚಾಲಕರು ಈ CNG ಇರ್ಬೋದು ಇವೆಲ್ಲವನ್ನ ನಂಬ್ಕೊಂಡಿದ್ರು. ಈಗ ಒಂದು ಕಡೆ ಆದಾಯ ಬರೋದೇ ಕಡಿಮೆ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರು ಪ್ರೈಸ್ ಜಾಸ್ತಿ, ಸಿಕ್ಕಾಪಟ್ಟೆ ದುಡ್ಡು. ಹಾಗಂತ ಹೋಟೆಲ್ನವರು ಆಟೋದವರು ಎಲ್ಲಾದರೂ ದರ ಏರಿಸ್ತೀನಿ ಅಂತಂದ್ರೆ ಜನ ಕೂಡ ಬರಲ್ಲ. ಅಂಥದ್ದೊಂದು ಬಿಸಿ ತುಪ್ಪದ ವಾತಾವರಣಕ್ಕೆ ಹೋಟೆಲ್ ಮಾಲೀಕರು, ಸಾಮಾನ್ಯ ಜನರು ಸೇರಿದಂತೆ ಆಟೋ ಚಾಲಕರು ಈಗ ಒಳಗಾಗ್ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಹೋಟೆಲ್ನಲ್ಲಿ ಸೌದೆ ಒಲೆಯ ಮುಖಾಂತರ ಅಡುಗೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಿಟ್ಕೊಡೋ ಹಾಗಿಲ್ಲ. ಯುದ್ಧದ ಎಫೆಕ್ಟ್ ಈಗ ತಾಗ್ತಿದೆ. ಕ್ಷಣ ಕ್ಷಣಕ್ಕೂ ಜನರಿಗೆ ಆತಂಕ ಮೂಡುತ್ತಿದೆ, ಮುಂದೆ ಏನು ಅಂತ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈಗ ಮನವಿ ಮಾಡ್ಕೊಂತಿದ್ದಾರೆ ಹೋಟೆಲಿನ ಮಾಲೀಕರು. ಒಂದಿಷ್ಟು ಜನ ನೋಟಿಸ್ ಕೂಡ ಹಾಕಿದ್ದಾರೆ. ಕಂಪ್ಲೀಟ್ ನಮ್ಮ ಮೆನ್ಯೂಲಿರುವಂಥ ಎಲ್ಲ ಆಹಾರವನ್ನ ಕೊಡೋದಕ್ಕಾಗೋದಿಲ್ಲ, ನೀವು ದಯವಿಟ್ಟು ನಮಗೆ ಸಹಕರಿಸಿ ಅಂತ ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ ಹೋಟೆಲ್ ಮಾಲೀಕರು. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರ್ತಕ್ಕಂಥ ಯುದ್ಧದ ಪರಿಸ್ಥಿತಿಯಿಂದ ಭಾರತದಲ್ಲಿ ಕೂಡ ಅದರ ಪ್ರಭಾವ ಬೀರಿದೆ. ಒಂದಷ್ಟು ಹೋಟೆಲ್ ಉದ್ಯಮಗಳಿಗೆ ಇದೀಗ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆಯಾಗಿ ಇದೀಗ ಹೋಟೆಲ್ ಉದ್ಯಮಕ್ಕೂ ಕೂಡ ಪೆಟ್ಟನೆ ಬಿಡ್ತಿರುವಂಥದ್ದು. ಬಹುತೇಕ ಬೆಂಗಳೂರಿನ ಹೋಟೆಲ್ಗಳು ನಾಳೆ ಈ ಒಂದು ಬಂದ್ ಮಾಡುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಕ್ರಮಕ್ಕೆ ಮುಂದಾಗಿವೆ. ಇದೀಗ ನಾನು ಬೆಂಗಳೂರಿನ ಹೆಸರಾಂತ ಹೋಟೆಲ್ ಮುಂದೆ ಇಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿ ಈ ಒಂದು ಹೋಟೆಲ್ನ ಮುಂಭಾಗದಲ್ಲಿ ಯುದ್ಧದ ಮಾದರಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತ. ಸಹಜವಾಗಿ ಬೆಂಗಳೂರಿನ ಹೆಸರಾಂತ ಹೋಟೆಲ್ ಅಂದ್ರೆ ಅಲ್ಲಿ ಹೆಚ್ಚಿನ ಜನರು ಕಿಕ್ಕಿರಿದ್ದು ತುಂಬಿರ್ತಾರೆ. ಆದ್ರೆ ಇಲ್ಲಿ ಯಾವಾಗ ಕಮರ್ಷಿಯಲ್ ಗ್ಯಾಸ್ ಬೆಲೆ ಹೆಚ್ಚೇರಿಕೆ ಆಯ್ತೋ ಅಲ್ಲಿಂದ ಹೋಟೆಲ್ನ ಒಂದು ಉದ್ಯಮಗಳು ಅವರು ತಯಾರಿಸಿರುವಂತಹ ಒಂದು ಗುಣಮಟ್ಟದ ಆಹಾರ ಆಗಿರ್ಬೋದು ಎಲ್ಲವೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಿರುವಂತದ್ದು. ಇದಾಗಲೇ ಹೋಟೆಲ್ ಮಾಲೀಕರ ಅಧ್ಯಕ್ಷರಾಗಿರ್ತಕ್ಕಂಥ PC ರಾವ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅದ್ರಲ್ಲಿ ಕೂಡ ನಾಳೆ ಪ್ರಮುಖವಾಗಿ ಬುಧವಾರ ನಾಳೆ ಮಧ್ಯಾಹ್ನವರೆಗೂ ನಮಗೆ ಗ್ಯಾಸ್ನ ಒಂದು ಪೂರೈಕೆ ಲಭ್ಯತೆ ಇರುತ್ತೆ. ಅದಾದ ನಂತರ ಯಾವುದೇ ರೀತಿಯ ಒಂದು ಲಭ್ಯತೆ ಇರೋದಿಲ್ಲ. ಹಾಗಾಗಿ ನಾಳೆ ಒಂದು ಪರಿಸ್ಥಿತಿ ನೋಡಿಕೊಂಡು ಹೋಟೆಲ್ ಬಂದ್ ಮಾಡಬೇಕು ಅಥವಾ ಇಲ್ಲ ಅನ್ನೋ ಒಂದು ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಳ್ತೇವೆ. ಗ್ಯಾಸ್ನ ಒಂದು ಬಳಕೆ ಏನಿದೆ, ಅದು ಒಂದು ಪೂರೈಕೆ ಏನಿದೆ, ಅದು ಲಭ್ಯತೆ ಆಗ್ತಿಲ್ಲ. ಹಾಗಾಗಿ ಕ್ರಮೇಣವಾಗಿ ಗ್ಯಾಸ್ ಹೋಟೆಲ್ನವರು ಉತ್ಪಾದನೆ ಮಾಡುವಂತ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲವೂ ಕೂಡ ಕಡಿಮೆ ಆಗ್ತಿದೆ. ಹಾಗಾಗಿ ಗ್ರಾಹಕರು ಬರುವಂತ ಒಂದು ಸಂಖ್ಯೆ ಕೂಡ ಇಳಿಮುಖ ಆಗ್ತಿದೆ. ಹೀಗಾಗಿ ನಾಳೆ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು. ನಿನ್ನೆ ಏಕಾಏಕಿ ನಮಗೆ ಸಪ್ಲೈನೇ ಇಲ್ಲ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಒಂದು ಹೇಳಿದ್ದಾರೆ. ಇದರಿಂದ ನಮಗೆ ಸ್ಟಾಕ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಸಿಲಿಂಡರ್ಗಳನ್ನೆಲ್ಲ ಒಂದು ತಿಂಗಳಿಗೋ ನಾವು ಆ ರೀತಿ ಸ್ಟಾಕ್ ಮಾಡೋಕ್ಕಾಗಲ್ಲ. ನಮಗೊಂಥರ ಶಾಕ್ ಆಯಿತು. ಆಮೇಲೆ ಜೊತೆಗೆ ಏನಾಯಿತು, ಕಳೆದ ವಾರ ಹಿಂದೆಯೇ ನಮ್ಮ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದರು 60 ದಿವಸಕ್ಕೆ ನಮ್ಮ ದೇಶದಲ್ಲಿ ತೈಲ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು. ಆ ಒಂದು ವಿಶ್ವಾಸದ ಮೇಲೆ ನಾವು ಒಂದು ಹೋಟೆಲ್ ಉದ್ಯಮ ಏನೂ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಈಗ ಏಕಾಏಕಿ ಈ ರೀತಿಯಾಗಿ ನಮಗೆ ಸ್ಟಾಪ್ ಮಾಡಿದಾಗ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ನಮ್ಗೆ ಇವತ್ತಿನ ಸಂಜೆವರೆಗೂ ಒಂದು ವ್ಯವಸ್ಥೆಗಳಿದೆ, ನಾಳೆಗೇನು ಅಂತ ಒಂದು ಆತಂಕ ಶುರು ಆಗಿದೆ.